ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸತತವಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ದಾಳಿ ಮಾಡ್ತಾ ಇದ್ರು. ಈಗ ಭಾರತೀಯರ ಮೇಲೆ ಕೂಡ ದಾಳಿ ಮಾಡ್ತಿದ್ದಾರೆ. ಇದು ಅಕ್ಷಮ್ಯ. ಆದರೆ ಈ ಬಗ್ಗೆ ಭಾರತ ಪ್ರತಿಕ್ರಿಯೆ ನೀಡುವುದಕ್ಕೆ ನಿರಾಕರಿಸಿದೆ. ಏನಾಗಿದ್ದಾರೆ ನಿಮ್ಗೆಲ್ಲ ಗೊತ್ತಿರ್ಬೋದು. ಡೊನಾಲ್ಡ್ ಟ್ರಂಪ್ ಅವರ ಏನು ಎಕ್ಸ್ ಖಾತೆಯಂತೆ ಟ್ರುತ್ ಅಂತ ಅವ್ರದ್ದೊಂದಿದೆ. ಇವತ್ತು ಅವರು ಒಂದು ಲೇಖನದ ರೀತಿಯ ಒಂದು ಇದನ್ನ ಹಾಕಿದ್ದಾರೆ. ಅದರಲ್ಲಿ ಆಯ್ತಾ, ಏನ್ ಹಾಕಿದ್ದಾರೆ? ಅದು ಭಾರತೀಯರ ಮಾನ ಮರ್ಯಾದೆಯನ್ನು ತೆಗೆದಿದ್ದಾರೆ. ಸೊ ನಾವು ನಿಜವಾದ ಭಾರತೀಯರಾಗಿದ್ರೆ ಅವರು ಎದೆ ಮೇಲೆ ಒದಿಬೇಕು ಅನ್ಸುತ್ತೆ. ಆ ರೀತಿಯ ಮಾತುಗಳು. ಏನದು? ಭಾರತ ಮತ್ತು ಚೀನಾವನ್ನ ಜೊತೆಯಾಗಿ ಟೀಕಿಸಿದ್ದಾರೆ. ಏನು ಅಂತಂದ್ರೆ, ಚೀನಾದವರು ಮತ್ತು ಭಾರತೀಯರು ಏನ್ ಮಾಡ್ತಾರೆ ಅಂತಂದ್ರೆ, ಗರ್ಭಿಣಿಯರಾಗಿ ಅಮೆರಿಕಕ್ಕೆ ಬರ್ತಾರೆ. ಬಂದ್ಬಿಟ್ಟು ಅಲ್ಲಿ ಮಗುವನ್ನು ಹೇರ್ತಾರೆ. ಆ ಮಗುವಿಗೆ ಹುಟ್ಟಿದಾಗಲೇ ಪೌರತ್ವ ಬರುತ್ತೆ. ಆದ್ರಿಂದ ಅವರು ಒಂದು ರೀತಿಯಲ್ಲಿ ನಂತರ ಇಡೀ ತಮ್ಮ ಕುಟುಂಬವನ್ನ ತೆಗೆದುಕೊಂಡು ಅಮೆರಿಕಕ್ಕೆ ವಲಸೆ ಬರ್ತಾರೆ ಅನ್ನುವುದು ಅವರ ಮೊದಲ ಇದು. ಎರಡನೇದು, ಭಾರತವನ್ನ ಕರಾಳ ಕೂಪ ಅಂತ ಕರೆದಿದ್ದಾರೆ. ಕರಾಳ ಕೂಪ, ಭಾರತ ಅನ್ನುವುದೇ ಕರಾಳ ಕೂಪ. ಈ ಮಾತನ್ನ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ ಯಾರು? ಡೊನಾಲ್ಡ್ ಟ್ರಂಪ್. ನಮ್ಮ ಪ್ರಕಾರ ಡೊನಾಲ್ಡ್ ಟ್ರಂಪ್ ಅವರ ಫ್ರೆಂಡ್ ಇದಾರಲ್ಲ ಪ್ರಧಾನಿ ನರೇಂದ್ರ ಮೋದಿ, ಡೊನಾಲ್ಡ್ ಟ್ರಂಪ್ ಅವರು ಮೈ ಫ್ರೆಂಡ್ ಅಂತ. ಒಂದು ನಿಮಿಷ ಆಲೋಚನೆ ಮಾಡ್ಕೊಳ್ಳಿ. ಇನ್ನು ಅಮೆರಿಕಾದಲ್ಲಿ ಚುನಾವಣೆ ನಡೆಯುತ್ತೆ. ಆಗ ನರೇಂದ್ರ ಮೋದಿ ಅವರು ಅಮೆರಿಕಕ್ಕೆ ಹೋಗಿ ಈ ದುಷ್ಟ ವ್ಯಕ್ತಿಯ ಪರವಾಗಿ ಪ್ರಚಾರ ಮಾಡ್ತಾರೆ. ಏನು ಅಂದ್ರೆ, ಇಸ್ ಬಾರ್ ಟ್ರಂಪ್ ಸರ್ಕಾರ್, ಇಸ್ ಬಾರ್ ಟ್ರಂಪ್ ಸರ್ಕಾರ್. ವಿಶ್ವದ ಯಾವುದೇ ಒಂದು ದೇಶದ ನಾಯಕ ಇನ್ನೊಂದು ದೇಶದ ಚುನಾವಣೆಯಲ್ಲಿ ಭಾಗವಹಿಸಿ ಇಂಥವರನ್ನ ಗೆಲ್ಲಿಸಿ ಅಂತ ಹೇಳಿದ ಇನ್ನೊಂದು ಉದಾಹರಣೆ ಸಿಗಲ್ಲ. ಆ ರೀತಿ ಅದಾದ ಮೇಲೆ ಭಾರತದಲ್ಲಿ ಮೋದಿಯವರ ಭಕ್ತರು ಟ್ರಂಪ್ ಗೆಲುವಿಗಾಗಿ ಅವ್ರೇನ್ ಮಾಡ್ತಾರೆ ಹೇಳಿ? ಹೋಮ ಮಾಡ್ತಾರೆ, ಹವನ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಟ್ರಂಪ್ ಬಂದ ತಕ್ಷಣ ಪಾಕಿಸ್ತಾನ ಖತಮ್, ಮುಗಿಸ್ಬಿಡ್ತಾರೆ. ಟ್ರಂಪ್ ಮೋದಿ ಸೇರ್ಕೊಬಿಟ್ರೆ ಪಾಕಿಸ್ತಾನ ನಕಾಶೆಯಲ್ಲಿ ಇರಲ್ಲ ಅಂಥೇಳಿ ಇವರೆಲ್ಲ ನಾರು ಮಡಿ ಉಟ್ಟು ಜನಿವಾರ ಎಳ್ಕೊಂಡು ಪೂಜೆ ಮಾಡಿದ್ದು. ಏನಾಯ್ತು? ನೋವಿನಿಂದ ಹೇಳೋದು. ನನಗೆ ಯಾರನ್ನ ಅವಮಾನ ಮಾಡಬೇಕು ಅಂತಿಲ್ಲ. ಇವತ್ತು ಅವರ ಟ್ರೂತ್ ಖಾತೆಯಲ್ಲಿ ಬಂದಿದ್ದು ನೋಡಿ ನನಗೆ ದುಃಖ ಆಗಿದೆ, ನೋವಾಗಿದೆ. ಯಾಕೆಂದ್ರೆ ಪಾಕಿಸ್ತಾನದ ಪ್ರಧಾನಿಯನ್ನ, ಸೇನಾ ಮುಖ್ಯಸ್ಥರನ್ನ ಆತ ಹೊಗಳುವ ಪರಿಯನ್ನ ನೋಡಿ, ಭಾರತವನ್ನು ಟೀಕಿಸುವ ಪರಿ ನೋಡಿ. ಪ್ರಥಮ ಬಾರಿ ಅಲ್ಲ ಇದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೋದಿಯವರು ಸಂಬಂಧಪಟ್ಟ ಹಾಗೆ ಮೋದಿಯವರ ರಾಜಕೀಯ ಬದುಕನ್ನ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾನೆ ಟ್ರಂಪ್. ಮೋದಿ ಸುಮ್ಮನೆ ಇದ್ರು. ಮೋದಿ ಮಾತಾಡ್ಲೇ ಇಲ್ಲ. ಎಲ್ಲರೂ ಅಂದ್ರು ಎಲ್ಲೋ ಮೋದಿ ಟ್ರಂಪ್ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂದರು. ಅವ್ರು ಸಿಕ್ಕಾಕೊಂಡಿದ್ದಾರೆ ಬಿಟ್ಟಾರೋ ಗೊತ್ತಿಲ್ಲ. ಸೊ ಇಷ್ಟು ಹೇಳಿದ ಮೇಲೆ ಬೆಳಗ್ಗೆ ಈ ವರದಿಯನ್ನ ನೋಡಿ ನನ್ನ ರಕ್ತವಂತೂ ಕುದ್ದಿದೆ. ಭಾರತ ಏನು ಅಂತ ನಮಗೆ ಗೊತ್ತು. ಇದು ಕರಾಳ ಕೂಪ ಅಲ್ಲ. ನಮ್ಮದೇ ಆದ ಸಂಸ್ಕೃತಿ, ಪರಂಪರೆ, ನಂಬಿಕೆ, ಧರ್ಮ ಎಲ್ಲವನ್ನ ಇಟ್ಕೊಂಡು ಬಂದಿದ್ದೀವಿ. ನಾವು ಯಾವ ದೃಷ್ಟಿಯಿಂದಲೂ ಯಾರಿಂದಲೂ ಕಳಪೆ ಅಲ್ಲ. ಅದನ್ನ ನೆಕ್ಸ್ಟ್ ಹೇಳ್ತಾರೆ. ಏನ್ ಗೊತ್ತಾ? ಭಾರತೀಯರು, ಚೀನಾದವರು ಎಲ್ಲ ಏನಿದ್ದಾರೆ ಅವರು ಲ್ಯಾಪ್ಟಾಪ್ ದರೋಡೆಕೋರರು ಅಂತ. ಇದು ಟ್ರಂಪ್ ಇವತ್ತು ಹೇಳಿರೋ ಇನ್ನೊಂದು ಮಾತು. ಏನು ಲ್ಯಾಪ್ಟಾಪ್ ದರೋಡೆಕೋರರು ಅಂದ್ರೆ, ಒಂದು ಲ್ಯಾಪ್ಟಾಪ್ ಅನ್ನ ಹಿಡಿದುಕೊಂಡು ಅಮೆರಿಕಾಗೆ ಬಂದು ಅವರು ಅಮೆರಿಕಾವನ್ನೇ ದರೋಡೆ ಮಾಡ್ತಾರೆ. ಮೈ ಗುಡ್ ಫ್ರೆಂಡ್ ಡೊನಾಲ್ಡ್ ಟ್ರಂಪ್, ಮೈ ಗುಡ್ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಹೇಳಿದ ಮಾತು. ಸೊ ನೋಡಿ, ಒಟ್ಟಾರೆಯಾಗಿ ಭಾರತವನ್ನು ದೂಷಿಸುವ ಪರಿಯನ್ನ ನೋಡಿ. ಇಷ್ಟೇ ಅಲ್ಲ, ಅದಕ್ಕಿಂತ ನನಗೆ ದುಃಖ ಸಿಟ್ಟು ಬಂದಿದ್ದು ಭಾರತದ ವಿದೇಶಾಂಗ ಇಲಾಖೆ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ರು. ಅದನ್ನ ಹೇಳ್ಬಿಟ್ಟು ಮುಂದೆ ಹೇಳ್ತೀನಿ. ಇವತ್ತು ಪತ್ರಿಕಾಗೋಷ್ಠಿ ಮಾಡಿದವರು ಜಸ್ವಾಲ್ ಅವರು, ವಿದೇಶಾಂಗ ಇಲಾಖೆಯ ವಕ್ತಾರರು. ಅವ್ರು ಹೇಳಿದ ಈ ಬಗ್ಗೆ ಸುದ್ದಿಗಾರರು ಪ್ರಶ್ನಿಸಿದಾಗ ಹೇಳ್ತಾರೆ, ಇದೇನಂತ ವಿಚಾರ, ಗಂಭೀರ ವಿಚಾರ ಅಲ್ಲ, ಅದು ನಾವು ಗಂಭೀರವಾಗಿ ತಗೋಬಾರದು. ಎಲ್ಲಿ ದೇಶ ಪ್ರೇಮ, ಎಲ್ಲಿ ದೇಶ ಪ್ರೇಮ ಸರ್?
ಅದೇನೆ ಇನ್ಯಾರೋ ದೇಶಭಕ್ತನಿದ್ರೆ ಈ ಜೈಸ್ವಾಲನ್ನ ಎತ್ತಿ ಕೆಲಸದಿಂದ ಒಗಿತಾ ಇದ್ರು. ಕರಾಳ ಕೂಪ, ಲ್ಯಾಪ್ಟಾಪ್ ದರೋಡೆಕೋರರು ಅಂತ ಕರೆದಿದ್ದು ಈ ವ್ಯಕ್ತಿಗೆ ಗಂಭೀರ ವಿಚಾರವೇ ಅಲ್ಲ. ಅಂತ ಸೀರಿಯಸ್ ಆಗಬೇಕಾಗಿಲ್ಲ ಅಂತ ನೆಕ್ಸ್ಟ್ ಹೇಳ್ತಾರೆ. ನಾವು ಅಮೆರಿಕದ ಜೊತೆ ನಮ್ಮ ವ್ಯಾಪಾರ ಒಪ್ಪಂದ ಮಾತುಕತೆ ಬಹಳ ಗಂಭೀರವಾಗಿ ನಡೀತಾ ಇದೆ, ಮಾತುಕತೆ ಒಳ್ಳೇದಾಗುತ್ತೆ. ಯಾಕ್ರಿ ಬೆನ್ನೆಲು ಬೀಳ್ತಿದ್ದ ಹಾಗೆ ವರ್ತನೆ ಮಾಡ್ತೀರಿ? ದೇಶ ಪ್ರೇಮ ಎಲ್ಲಿ? ಇಲೆಕ್ಷನ್ ಮಾತ್ರ ನಿಮ್ಗೆ ಇಲೆಕ್ಷನ್ ಸಂದರ್ಭದಲ್ಲಿ ದೇಶ ಪ್ರೇಮ, ಹಿಂದುತ್ವ, ಆಲ್ ದೀಸ್ ಥಿಂಗ್ಸ್ ಅಲ್ವಾ? ಎದುರುಗಡೆ ಇಲ್ಲಿ 56 ಇಂಚಿನ ಎದೆ ಅಂತೇಳಿ ತೋರಿಸ್ಬಿಟ್ಟು ಇಲ್ಲಿ ಬೈಟ ಕೊಡಿಯದ? ಟ್ರಂಪ್ ವಿರುದ್ಧ ಯಾಕೆ ಮಾತಾಡಲ್ಲ? ಯಾಕೆ ಹೇಳಲ್ಲ? ನಮ್ಮದು ನರಕ ಕೂಪ ಅಲ್ಲ, ನಮ್ದು ಸುದೀರ್ಘವಾದ 5,000 ವರ್ಷಗಳ ಇತಿಹಾಸ ನಮ್ದು. ಯಾಕೆ ಹೇಳಲ್ಲ? ನೀವು ಅಮೆರಿಕ ಕಣ್ಣು ಬಿಡುವ ಮೊದಲೇನೆ ಭಾರತದಲ್ಲಿ, ಕರ್ನಾಟಕದಲ್ಲಿ ಸಿ ದಟ್ ಹಂಪೆಯಲ್ಲಿ ರಸ್ತೆಯಲ್ಲಿ ಚಿನ್ನವನ್ನ ಇಟ್ಟು ಮಾರಾಟ ಮಾಡ್ತಾ ಇದ್ರು. ಹೇಳಕ್ಕಾಗಲ್ವಾ? ಧೈರ್ಯ ಇಲ್ವಾ? ಬೆನ್ನೆಲುಬಿಲ್ವಾ? ಬರೀ ಇಲೆಕ್ಷನ್ಗೆ ಮಾತ್ರ ದೇಶ ಪ್ರೇಮನ, ರಾಷ್ಟ್ರ ಪ್ರೇಮನ? ಬಾಯಿ ಮುಚ್ಕೊಂಡಿರಿ ಟ್ರಂಪ್ ಅಂತ ಹೇಳಕ್ಕೆ ಯಾಕೆ ನಿಮಗ್ ಭಯ? ಇದನ್ನ ಹೇಳಿದರೆ ಈ ಭಕ್ತರು ಹೇಳ್ತಾರೆ, ಇಲ್ಲ ಅದು ಡಿಪ್ಲೊಮಸಿ ಅಂತ. ಮಾನ ಮರ್ಯಾದೆ ಕಳೆದಿರೋದು ಡಿಪ್ಲೊಮಸಿ ಅಂತ ಅಂದ್ರೆ ಇದು ಯಾವ ಸೀಮೆ ಡಿಪ್ಲೊಮಸಿ ರೀ? ಇಂದಿರಾ ಗಾಂಧಿ ಇರಬೇಕಾಗಿತ್ತು. ಈಗ ಟ್ರಂಪ್ನ ಮಾನ ಮರ್ಯಾದೆ ಬೀದಿಯಲ್ಲಿ ಹರಾಜಾಗ್ತಿದ್ರು. ಜವಾಹರ್ಲಾಲ್ ನೆಹರು ಇದ್ರು ಅಷ್ಟೇ. ನೀವು ಕೇವಲ ಜವಾಹರ್ಲಾಲ್ ನೆಹರು ಅವ್ರನ್ನ ಟೀಕೆ ಮಾಡೋದು, ಇಂದಿರಾ ಗಾಂಧಿ ಅವ್ರನ್ನ ಟೀಕೆ ಮಾಡೋದು, ಟ್ರಂಪ್ನ ಟೀಕೆ ಮಾಡೋದು, ಇತಿಹಾಸವನ್ನ ತಿರುಚ್ತಾ ಇತಿಹಾಸದಲ್ಲಿರುವ ವ್ಯಕ್ತಿಗಳನ್ನ ಟೀಕಿಸೋದು. ಯಾಕೆಂದ್ರೆ ಇತಿಹಾಸದ ವ್ಯಕ್ತಿಗಳು ಮತ್ತೆ ಬರಕ್ಕಾಗಲ್ಲ, ಅವ್ರು ತೀರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆದ್ರಿಂದ ಅವ್ರು ಟೀಕೆ ಮಾಡೋದು ಈಸಿ. ವರ್ತಮಾನದ ಸವಾಲುಗಳನ್ನ ಎದುರಿಸೋದಿದೆಯಲ್ಲ, ಆಲ್ವೇಸ್ ಇಟ್ ಇಸ್ ಡಿಫಿಕಲ್ಟ್. ವರ್ತಮಾನದ ವ್ಯಕ್ತಿಗಳನ್ನ ಎದುರಿಸೋದಿದೆಯಲ್ಲ, ಇಟ್ಸ್ ಆಲ್ವೇಸ್ ಡಿಫಿಕಲ್ಟ್. ಟ್ರಂಪ್ ಹತ್ರ ಮಾತನಾಡೋದು ಕಷ್ಟ, ಟ್ರಂಪ್ ಟೀಕೆ ಮಾಡೋದು ಕಷ್ಟ. ಆದ್ರೆ ಜವಾಹರ್ಲಾಲ್ ನೆಹರು ಟೀಕೆ ಮಾಡೋದು ಈಸಿ. ಯಾಕಂದ್ರೆ ಅವ್ರು ಉತ್ತರ ಕೊಡಕ್ಕಿಲ್ವಲ್ಲ, ಹೆಂಗ್ ಬೇಕಾದ್ರೂ ತಿರ್ಚಬಹುದು. ಸತ್ಯವನ್ನ ಎದುರಿಸುವ ಎದೆಗಾರಿಕೆ ಇಲ್ಲದ ಜನ ಇಂಥದನ್ನ ಮಾಡ್ತಾರೆ. ನನಗೆ ಸಿಟ್ಟು ಬರ್ತಾ ಇದೆ. ಕರಾಳ ಕೂಪ ಅಂತ ನನ್ನ ದೇಶವನ್ನ ಕರೆದರೆ ಸಿಟ್ಟು ಬರಲ್ವಾ? ನಿಮ್ಗೆ ಸಿಟ್ಟು ಬರಲ್ವಾ? ಅದ್ರ ಜೊತೆಗೆ ಲ್ಯಾಪ್ಟಾಪ್ ದರೋಡೆಕೋರರು, ಹೌದು, ಅಮೆರಿಕದ ಸಿಲಿಕಾನ್ ಸಿಟಿಯನ್ನ ಆಳ್ತಾ ಇರುವವರು ನಮ್ಮ ದೇಶದವರು, ಶ್ರಮಿಸುವವರು. ಅವರು ಯಾಕೆ ಅವ್ರಿಗೆ ಕೆಲಸ ಕೊಟ್ಟಿದ್ದೀರಿ? ಅವರು ಪಾಲಿಲ್ವಾ ನಿಮ್ಮ ದೇಶವನ್ನು ಬೆಳೆಸೋದ್ರಲ್ಲಿ, ಅಭಿವೃದ್ಧಿ ಮಾಡೋದ್ರಲ್ಲಿ? ಕೇವಲ ನಿಮ್ಮನ್ನು ಯಾವ್ದು ದರೋಡೆ ಮಾಡಿದ್ದಾರೆ ಅವರು? ಇಡೀ ಬಹುತೇಕ ಗೂಗಲ್ ನಿಂದ ಹಿಡಿದು ಎಲ್ಲದರಲ್ಲೂ ಅವರು ನೇತೃತ್ವ ವಹಿಸಿದ್ದು ಅವರ ಪ್ರತಿಭೆಯಿಂದ. ಅವರ ಶಕ್ತಿ ಅದು ಭಾರತದ ಶಕ್ತಿ, ಅದು ನಮ್ಮೆಲ್ಲರ ಶಕ್ತಿ. ಆ ಶಕ್ತಿಯಿಂದ ಹೋಗಿ ಅಮೆರಿಕದ ಸಾಫ್ಟ್ವೇರ್ ಜಗತ್ತನ್ನ ಆಳ್ತಾ ಇದ್ದಾರೆ ಭಾರತೀಯರು. ಅವರು ಕಳ್ಳರಲ್ಲ. ಅವರು ಕಳ್ಳರಾಗೋದಕ್ಕೆ ಟ್ರಂಪ್ ಅಲ್ಲ, ಅವರು ಬಿಸಿನೆಸ್ ಮಾಡುವವರಲ್ಲ. ರಾಜಕಾರಣ, ಬಿಸಿನೆಸ್ ಎರಡನ್ನು ಸೇರಿಸಿ ಬಹಳಷ್ಟು ಜನ ಅಮೆರಿಕದ ಜನ ಹೇಳುವ ಹಾಗೆ ಅಮೆರಿಕದ ಅತಿ ಭ್ರಷ್ಟ ವ್ಯಕ್ತಿಗಳಲ್ಲಿ ಟ್ರಂಪ್ ಕೂಡ ಒಬ್ಬರು ಅಂತ. ಅವರು ರಾಜಕಾರಣವನ್ನ, ವಿದೇಶಿ ಸಂಬಂಧವನ್ನ ತಮ್ಮ ಲಾಭ ಇಲ್ಲದೆ ಮಾಡದೇ ಇಲ್ಲ. ನಾನು ಯಾರಿಗೂ ಹೇಳ್ತಾ ಇದ್ದೆ, ಯಾರು ಈ ಬಿಸಿನೆಸ್ ಮಾಡುವವರು ರಾಜಕಾರಣಕ್ಕೆ ಬಂದ್ರೆ ಆಗುವ ಅಪಾಯ ಅದೇನೆ. ಅವ್ರು ಬರೀ ಲಾಭ ನಷ್ಟವನ್ನು ನೋಡ್ತಾರೆ. ಅವರು ಒಂದು ದೇಶದ ಬಗ್ಗೆ ಪ್ರೀತಿ ಆಗ್ಲಿ, ಗೌರವ ಆಗ್ಲಿ, ಮಾನವೀಯ ಸಂಬಂಧದ ಬಗ್ಗೆನ ಗೌರವ ಆಗ್ಲಿ ಏನು ಇರಲ್ಲ. ಈ ಟ್ರಂಪ್ ಕೂಡ ಹಾಗೆ, ಅವರಿಗೆ ಬಿಸಿನೆಸ್ ಮುಖ್ಯ. ಪಾಕಿಸ್ತಾನದವ್ರ ಸಂಬಂಧ ಎಲ್ಲರಿಗೂ ಗೊತ್ತು, ಯಾಕೆ ಪಾಕಿಸ್ತಾನ ಅವರಿಗೆ ಮುಖ್ಯ ಆಗಿದೆ ಅಂತ. ಅವರ ಬಿಸಿನೆಸ್ ಏನಿದೆ ಅದನ್ನು ಪಾಕಿಸ್ತಾನದಲ್ಲಿ ವಿಸ್ತರಿಸಿದ್ದಾರೆ. ಮಗನ್ನ, ಅಳಿಯನ್ನ ಕಳಿಸಿದ್ದಾರೆ. ಕ್ರಿಪ್ಟೋ ಕರೆನ್ಸಿ ವ್ಯವಹಾರವನ್ನು ಇಟ್ಕೊಂಡಿದ್ದಾರೆ. ಪಾಕಿಸ್ತಾನದ ರ್ಯಾರ್ ಅರ್ತ್ ಮಿನರಲ್ ನ ಎದ್ಕೊಂಡು ಪ್ಲಾನ್ ಮಾಡ್ತಿದ್ದಾರೆ. ದುಷ್ಟ ಟ್ರಂಪ್, ದುಷ್ಟ. ಹೇಳ ಧೈರ್ಯ ಇಲ್ಲ. ಟ್ರಂಪ್ ಎದುರು ಯಾಕೆ ತಲೆ ಬಾಗ್ತಿದ್ದೀರಿ ಮೋದಿ ಅವರೇ? ಟ್ರಂಪ್ ಎದುರು ಯಾಕೆ ತಲೆ ಬಾಗ್ತಾ ಇದ್ದೀರಿ ಮೋಹನ್ ಭಾಗವತ್ ಅವರೇ? ಟ್ರಂಪ್ ಎದುರು ಯಾಕೆ ಬಗ್ಗೆ ನಿಂತಿದ್ದೀರಿ? ನೀವು ನಿಂತಿರೋದು ಮಾತ್ರ ಅಲ್ಲ, ನಮ್ಮ ವಿದೇಶಾಂಗ ಇಲಾಖೆ ಇದೆಯಲ್ಲ, ವಕ್ತಾರರನ್ನು ಕೂಡ ಟ್ರಂಪ್ ಎದುರು ಸಾಷ್ಟಾಂಗ ನಮಸ್ಕಾರ ಮಾಡುವಂತೆ ಮಾಡಿದ್ರಲ್ಲ. ಎಲ್ಲೋಯ್ತು ಕಿಚ್ಚು ನಿಮ್ದು? ಚುನಾವಣಾ ಭಾಷಣ ಮಾಡ್ತೀರಿ, ಮುಸ್ಲಿಂ ವಿರೋಧಕ್ಕೆ ಅದ್ಭುತವಾಗಿ ಮಾತಾಡ್ತೀರಿ, ಪಾಕಿಸ್ತಾನ ಬೈಯೋದಕ್ಕೆ ನಿಮ್ ಬಿಟ್ರಿಲ್ಲ. ಅಮೆರಿಕ ಎದುರಿಸೋ ಶಕ್ತಿ ಇಲ್ಲ. ಪಾಕಿಸ್ತಾನ, ಬಾಂಗ್ಲಾದೇಶ ಅಲ್ವಾ, ನೇಪಾಳ, ಅವರಿರೋದು ನಿಮ್ ಪೌರುಷ. ಅಬ್ಬಬ್ಬಬ್ಬ, ಸಾಮಾನ್ಯ ಪೌರುಷನೇ ಅದು. ಸಣ್ಣ ಸಣ್ಣ ದೇಶಗಳ ಮುಂದೆ ಪೌರುಷ. ನಮ್ಮಲ್ಲೊಂದು ಮಾತಿದೆ ಗೊತ್ತಾ ನಿಮ್ಗೆ? ಉತ್ತರನ ಪೌರುಷ ಒಲೆಯ ಮುಂದೆ ಅಂತ. ಎಲ್ಲಿ ಹೇಳಿ? ಉತ್ತರನ ಪೌರುಷ ಏನ್ ಮುಂದೆ? ಒಲೆಯ ಮುಂದೆ ಅಂತ. ಗೊತ್ತಲ್ವಾ ಇದು? ಮಹಾಭಾರತ ಕತೆ. ಉತ್ತರೆ ಅಂತ ಅವನ ತಂಗಿ.
ಉತ್ತರ ಅವನು ಯುದ್ಧಕ್ಕೆ ಹೋಗಕ್ ಶಕ್ತಿ ಇಲ್ಲ ಅವನಿಗೆ. ಆದ್ರೆ ಮನೇಲಿ ಈ ಒಲೆ ಮುಂದೆ ಕುತ್ಕೊಂಡು ಬೆಂಕಿ ಕಾಸ್ತಾ ನಾನು ಹೋದ್ರೆ ಕಚಾಕಚ್ ಯುದ್ಧ ಮಾಡಿದ್ರೆ ಮುಗಿಸ್ಬಿಡ್ತೀನಿ ಅಂತ. ಕೊನೆಗೆ ಅರ್ಜುನ ಅವನ ಜೊತೆಗೆ ಬಂದದ್ದು ಬೇರೆ ಕತೆ ಆಯ್ತಾ. ಇವನ್ ಮಹಾನ್ ಇಲ್ವೇ ಇಲ್ಲ. ಅದಕ್ಕೆ ಉತ್ತರನ ಪೌರುಷ ಅಂತ ನಮ್ಮಲ್ಲಿ ಹೇಳ್ತಾರೆ. ಹಾಗೆ ನಾವು ಉತ್ತರರ ಪೌರುಷ ಇಟ್ಕೊಂಡು ಇಲ್ಲಿ ಸಣ್ಣ ಪುಟ್ಟ ದೇಶದವ್ರ ಹತ್ರ ತೋರಿಸ್ಕೊಂಡು ಏನ್ರಿ ನಿಮ್ ಕತೆ. ಅದಕ್ಕೆ ಇನ್ನೊಂದು ಹೇಳ್ಬೇಕು, ನಮ್ಮ ಸನ್ಮಾನ್ಯ ರಕ್ಷಣಾ ಸಚಿವರು ಎಲ್ಲ ಒಂದೇ ತಳಿಗಳ ಕಂಡ್ರಿ. ರಾಜನಾಥ್ ಸಿಂಗ್ ಅವರು ಜರ್ಮನಿಗೆ ಹೋಗಿದ್ದಾರೆ ಆಯ್ತಾ. ಜರ್ಮನಿಯಲ್ಲಿ ಸುದ್ದಿಗಾರರ ಬಗ್ಗೆ ಹೇಳ್ತಾರೆ, ನಮ್ಮ ಭಾರತದ ಕಾಲ ಕೂಡ ಬರುತ್ತೆ, ನಾವು ಮಧ್ಯಸ್ಥಿಕೆ ವಹಿಸುವ ಶಕ್ತಿ ನಮಗಿದೆ, ನಾವು ವಿಶ್ವದ ಎಲ್ಲ ಸಮಸ್ಯೆಗಳಿಗೆ ಮಧ್ಯಸ್ಥಿಕೆ ವಹಿಸ್ತೀವಿ, ನಮಗೆ ಕಾಲಕ್ಕೆ ಕಾಯ್ತಿದ್ದೀವಿ ಅಂತಾರೆ. ಅದೇನೆ ಅವರದ ಸಂಪುಟದ ವಿದೇಶಾಂಗ ಸಚಿವರು ಸನ್ಮಾನ್ಯ ಜೈಶಂಕರ್ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ದಲ್ಲಾಳಿ ಕೆಲಸ ಕಂಡ್ರಿ, ನಾವು ದೊಡ್ಡ ಜನ ಪಾಕಿಸ್ತಾನ ದಲ್ಲಾಳಿ ಮಾಡ್ಕೊಂಡು ಬಿಟ್ಟಿದ್ದೀವಿ. ಈ ವಿಶ್ವದಲ್ಲಿ ಎಲ್ಲ ಪಾಕಿಸ್ತಾನದ ಬಗ್ಗೆ ಮಾತನಾಡ್ತಿದ್ದಾರೆ ಆಯ್ತಾ. ಪಾಕಿಸ್ತಾನದ ಇಡೀ ಇಮೇಜು ಎಲ್ಲೆಲ್ಲೋ ಹೋಗ್ತಾ ಬೇಸರ ನಮ್ಗಿದೆಲ್ಲ. ನಾನು ಹೇಳ್ತಾ ಇದ್ರೆ ಪಾಕಿಸ್ತಾನದ ಎದುರು ನಾವು ಕಳಪೆ ಆಗೋದುವಾ, ಇದು ಪ್ರಶ್ನೆ. ನನಗೆ ದುಃಖ ಇರೋದು ಅದನ್ನೇ. ಈ ಸ್ಥಿತಿಗೆ ದೇಶವನ್ನು ತಂದುಬಿಟ್ರಲ್ಲ ನೀವು. ಟ್ರಂಪ್ನ ಎದುರು ಮಾತನಾಡೋದಕ್ಕೆ ಆಗಲ್ವಲ್ಲ. ವಿದೇಶಾಂಗ ಇಲಾಖೆ ವಕ್ತಾರರು ಕೂಡ ಟ್ರಂಪ್ ಹುಚ್ಚಿದ್ರೆ ಉಚ್ಚಗಳಲ್ಲಿ ರೀತಿ ಕಾಣ್ತಾರೆ. ಧೈರ್ಯನೇ ಇಲ್ಲ. ಪತ್ರಕರ್ತ ಪ್ರಶ್ನೆ ಕೇಳಿದ್ರೆ ಎಸ್ ಐ ಕಂಡೆಮ್ ದಿಸ್, ನಮ್ದು ಕರಾಳ ಕುಪ್ಪ ಅಲ್ಲ. ನಮ್ಮ ಜನ ಏನಿದ್ದಾರೆ ಅವರು ಲ್ಯಾಪ್ಟಾಪ್ ದರೋಡೆಕಾರರಲ್ಲ. ಅವರು ಅಂತ ಒಂದು ಲ್ಯಾಪ್ಟಾಪ್ ಅನ್ನ ಹಿಡಿದುಕೊಂಡು ಅಮೆರಿಕವನ್ನ ವಿಶ್ವದ ನಂಬರ್ 1 ದೇಶವನ್ನಾಗಿ ಮಾಡೋದ್ರಲ್ಲಿ ಭಾರತೀಯರ ಕಾಂಟ್ರಿಬ್ಯೂಷನ್ ಇದೆ, ನಮ್ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳುವ ಧೈರ್ಯ ಇಲ್ವಾ ನಿಮ್ಗೆ? ಯಾಕೀಗಾಗ್ಬಿಟ್ರಿ? ವಿದೇಶಾಂಗ ನೀತಿಯಲ್ಲಿ ಪೂರ್ಣ ಕುಸಿದು ಎಲ್ಲ ಕಳ್ಕೊಬಿಟ್ರಲ್ಲ. ನಮ್ಮನ್ನೆಲ್ಲ ಏನ್ ಮಾಡಿದಿರಿ ಈಗ? ದೇವಸ್ಥಾನದ ಎದುರು ಗಂಟೆ ಬಾರಿಸ್ತಾ ಕೂತ್ಕೋಬೇಕು. ಕೆಲವರು ಗಂಟೆ ಬಾರಿಸ್ತಾರೆ, ಉಳಿದವ್ರು ಭಿಕ್ಷುಕರಂತೆ ಕೂತ್ಕೋಬೇಕಾದ್ರೆ ಅಮ್ಮ ತಾಯಿ ಈ ಸ್ಥಿತಿಗೆ ತಂದ್ಬಿಟ್ರಲ್ಲ ಎಲ್ಲವ್ರನ್ನ. ಯಾಕಿಂಗ್ ಮಾಡಿದ್ರಿ? ದೇಶ ಪ್ರೇಮ ಅನ್ನೋದಿದೆಯಲ್ಲ, ಅದು ನಮ್ಮ ಹೃದಯ ಬಗದ್ರೆ ಬರಬೇಕು, ಹೇಳಿಕೆಗಳಲ್ಲ, ಚುನಾವಣಾ ಭಾಷಣದಲ್ಲ. ದೇಶ ಪ್ರೇಮ ನಮ್ಮ ರಕ್ತಗತವಾಗಿರ್ಬೇಕು. ಟ್ರಂಪ್ ಅಂತವರು ಮಾತನಾಡಿದಾಗ ನಮ್ಮ ರಕ್ತ ಕುದಿಬೇಕು, ಅಯೋಗ್ಯ ನೀನು ಅಂತ ಹೇಳುವ ಶಕ್ತಿ ಇರಬೇಕು. ಅದು ನಮ್ಮ ದೇಶಕ್ಕೆ ಬೇಕು. ಅದು ಭಾರತ ಸ್ವಾತಂತ್ರ್ಯ ನಂತರ ಎಲ್ಲರಿಗೂ ಇತ್ತು. ಗಾಂಧಿ ಮೈ ಮೇಲೆ ಬಟ್ಟೆ ಇಲ್ಲದೇನೆ ಬರೀ ಮೈಯಲ್ಲಿ ದುಂಡು ಮೇಜಿನ ಪರಿಷತ್ತಿಗೆ ಇಂಗ್ಲೆಂಡ್ಗೆ ಹೋಗಿ ಇಡೀ ಇಂಗ್ಲಿಷರ್ನ ತಲೆಭಾಗ ಹಂಗ ಮಾಡಿದ್ರು. ಆದ್ರೆ ಗಾಂಧಿ ಬೇಕಾಗಿಲ್ಲ, ನಿಮ್ಗೆ ಗೋಡ್ಸೆ ಬೇಕು. ಯಾಕೆಂದ್ರೆ ಗಾಂಧೀಜಿ ಹಿಂದೂ ಮುಸ್ಲಿಮರು ಸಹೋದರರು ಅಂದ್ರು. ಅದು ನಿಮ್ಗೆ ಬೇಕಾಗಿಲ್ಲ. ನಿಮಗೆ ಯಾರು ಮುಸ್ಲಿಮರ ಪರವಾಗಿ ಸಹೋದರರು ಅಂತಾರೆ ಅವ್ರನ್ನ ಕೊಲ್ಲುವವರು ಬೇಕು ನಿಮಗೆ. ದಟ್ ಇಸ್ ಯುವರ್ ಪ್ರಾಬ್ಲಮ್. ಅದರಿಂದ ನಿಮ್ಮ ಇಡೀ ಶಕ್ತಿಯನ್ನ ಹಿಂದೂ ಮುಸ್ಲಿಂ ವಿರೋಧಕ್ಕಾಗಿ ವಹಿಸ್ತಾ ಇದ್ದೀರಿ. ಸಮಾಜದ ಒಳಗಡೆ ಜಾತೀಯತೆ, ಕೋಮುವಾದ ಅದು ಹೊತ್ತಿ ಉರಿಯುವಂತೆ ಮಾಡೋದಕ್ಕಾಗಿ ಬಳಸ್ತಾ ಇದ್ದೀರಿ. 2001-2 ಇಸ್ವಿಯಲ್ಲಿ ಈ ದೇಶದ ಒಳಗಡೆ ಹಚ್ಚಲಾದ ಆ ಬೆಂಕಿ ಇದೆಯಲ್ಲ, ಆ ಜ್ವಾಲೆ ಇದೆಯಲ್ಲ, ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ನೀವು ಸಾಮಾಜಿಕ ಜಾಲತಾಣನ ನೋಡಿದ್ರೆ ಎಂತಹ ಮನಸ್ಸುಗಳನ್ನು ರೂಪಿಸಲಾಗಿದೆ ಗೊತ್ತಾಗ್ತಾ ಇದೆ. ಅದನ್ನು ಬಿಟ್ಟು ವಿದೇಶಾಂಗ ನೀತಿಯ ಬಗ್ಗೆ ಇಡೀ ವಿಶ್ವ ನಮ್ಮೆತ್ತ ನೋಡುವ ಹಾಗೆ ಮಾಡ್ಬೋದಾಗಿತ್ತು. ಆದ್ರೆ ನಾವು ಮಾಡಿದ್ದೇನು ಗೊತ್ತಾ, ನಮ್ಮವರೇ ವಿಶ್ವಗುರು ಸುಳ್ಳುಗಳನ್ನ, ಭ್ರಮೆಗಳನ್ನ ಸೃಷ್ಟಿಸಿ ಅವರೆಲ್ಲ ಬಹುತೇಕ ಪಲಾಯನವಾದಿಗಳಾಗಿದ್ದಾರೆ. ನಮಗೆ ಶಕ್ತಿ ಇಲ್ಲ. ಈಗ ಟ್ರಂಪ್ ನಮ್ಮನ್ನ ಲ್ಯಾಪ್ಟಾಪ್ ದರೋಡೆಕೋರರು ಅಂದ್ರೆ ಸಹಿಸ್ಕೋಬೇಕು, ಮಕ್ಕಳು ಮಾಡೋದಕ್ಕಾಗಿ ಇಲ್ಲಿ ಬರ್ತಾರೆ ಅಂದ್ರೆ ಸಹಿಸ್ಕೋಬೇಕು ಅಲ್ವಾ? ಟ್ರಂಪ್ ಹೇಳೋದಲ್ಲ ನಾವು ಹೌದೇನೋ ಅನ್ನುವ ಹಾಗೆ. ಎಂಥ ದುರಂತ ನೋಡಿ. ಈ ಮಾತುಗಳನ್ನು ನಾವು ಕಂಡೆಮ್ ಮಾಡದೇ ಇದ್ರೆ ಅಮೆರಿಕಾದಲ್ಲಿ ಬದುಕ್ತಾ ಇರುವಂತಹ ಲಕ್ಷಾಂತರ ಭಾರತೀಯರ ಮನಸ್ಸು ಏನಾಗ್ಬೋದು? ಅವರು ಮಕ್ಕಳು ಮಾಡೋದಕ್ಕೆ ಹೋಗಿದ್ದ, ಅಲ್ಲಿ ಮಕ್ಕಳು ಬಾಡು ಪೌರತ್ವಕ್ಕೆ ಹೋಗಿದ್ದ ಅಲ್ವಲ್ಲ. ಅವರ ನೋವನ್ನ, ಅವರ ಅಸಹಾಯಕತೆಯನ್ನ, ಅವರ ಕಣ್ಣೀರನ್ನ ನಮ್ಮ ಸರ್ಕಾರ ಒರೆಸದೆ ಇದ್ರೆ ಇದು ಬಹುದೊಡ್ಡ ದುರಂತ. ನೋವಿನಿಂದ ಹೇಳ್ತಾ ಇದ್ದೀನಿ. ಲೆಟ್ ಅಸ್ ವೇಟ್ ಅಂಡ್ ಸಿ. ಆದ್ರೆ ಈ ಜೈಸ್ವಾಲ್ ಅನ್ನುವ ವಿದೇಶಾಂಗ ಇಲಾಖೆ ವಕ್ತಾರಿದ್ದಾರಲ್ಲ, ಇಂಥವ್ರು ಬೆನ್ನೆಲ್ಲಿ ಬೀಳ್ತಿದ್ದವ್ರನ್ನ ಅಖಾಡಕ್ಕೆ ಬಿಟ್ಟು ನೀವು ಹಿಂದ್ಗಡೆ ಮರೆಯಲ್ಲಿ ನಿಂತ್ಕೋಬೇಡಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.